ಅಲ್ಲಿ ಒಂದು ದೊಡ್ಡ ಸರೋವರ ಇದೆ. ನೀವು ಇಲ್ಲೇ ಕುಳಿತಿರಿ, ನಾನು ಹೋಗಿ ನೀರನ್ನು ತೆಗೆದುಕೊಂಡು ಬರುವೆ. ಈ ಸರೋವರ ನನ್ನದು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆನಂತರ ನೀರು ಕುಡಿ. ನನಗೆ ತುಂಬಾ ಬಾಯಾರಿಕೆ ಆಗಿದೆ. ನಾನು ಮೊದಲು ನೀರು ಕುಡಿದು ಆನಂತರ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆ. ಇನ್ನಾದರೂ ನಕಲು ಏಕೆ ಬರಲಿಲ್ಲ? ನಾನು ಹೋಗಿ ನೋಡಿಕೊಳ್ಳು ಬರುತ್ತೇನೆ. ಈ ಸರೋವರ ನನ್ನದು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆನಂತರ ನೀರು ಕುಡಿ. ನನಗೆ ತುಂಬ ಬಾಯಾರಿಕೆ ಆಗಿದೆ. ನಾನು ಮೊದಲು ನೀರು ಕುಡಿಯುತ್ತೇನೆ, ಆನಂತರ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಇನ್ನಾದರೂ ಸಹದೇವ ಬಂದಿಲ್ಲ ಅಲ್ವಾ? ನಾನು ನೋಡಿಕೊಂಡು ಹೋಗಿ ಬರುತ್ತೇನೆ. ಈ ಸರೋವರ ನನ್ನದು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆನಂತರ ನೀರು ಕುಡಿ. ನನಗೆ ಮೊದಲು ಬಾಯಾರಿಕೆ ಆಗಿದೆ. ನೀರು ಕುಡಿದು ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಇನ್ನಾದರೂ ಅರ್ಜುನ ಬಂದಿಲ್ಲ, ನಾನು ನೋಡಿಕೊಂಡು ಬರುತ್ತೇನೆ. ಈ ಸರೋವರ ನನ್ನದು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆನಂತರ ನೀರು ಕುಡಿ. ನನಗೆ ತುಂಬ ಬಾಯಾರಿಕೆ ಆಗಿದೆ. ಮೊದಲು ನಾನು ನೀರು ಕುಡಿದು ಆನಂತರ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಇಷ್ಟು ಸಮಯವಾದರೂ ನನ್ನ ತಮ್ಮಂದಿರು ಇನ್ನೂ ಏಕೆ ಬರಲಿಲ್ಲ? ನಾನು ಹೋಗಿ ನೋಡಿಕೊಂಡು ಬರುವೆ. ಧರ್ಮರಾಜ, ನಾನೊಬ್ಬ ಯಕ್ಷ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿದು ನಿನ್ನ ತಮ್ಮಂದಿರು ಸತ್ತರು. ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ಸಾಯುವೆಯೋ ಅಥವಾ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಬದುಕುವೆಯೋ? ನೀವು ಉತ್ತರಿಸಿದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮೊದಲು ನೀನು ದಯಪಾಲಿಸೋದಾದರೆ ನಾನು ನಿನ್ನ ಎಲ್ಲ ತಮ್ಮಂದಿರಲ್ಲಿ ಒಬ್ಬ ತಮ್ಮಂದಿರನ್ನು ಬದುಕಿಸುತ್ತೇನೆ. ಸರಿ, ಹಾಗಾದರೆ ಕೇಳು ನಿನ್ನ ಪ್ರಶ್ನೆ. ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ಭೂಮಿಗಿಂತ ದೊಡ್ಡ ವಸ್ತು ತಾಯಿ. ಆಕಾಶಕ್ಕಿಂತ ಉನ್ನತ ವಸ್ತು ಯಾವುದು? ಆಕಾಶಕ್ಕಿಂತ ಉನ್ನತ ವಸ್ತು ತಂದೆ. ಗಾಳಿಗಿಂತ ವೇಗವಾದದ್ದು ಯಾವುದು? ಗಾಳಿಗಿಂತ ವೇಗವಾದದ್ದು ಮನಸ್ಸು. ಮನುಷ್ಯನಿಗೆ ಬಹಳವಾದದ್ದು ಯಾವುದು? ಮನುಷ್ಯನಿಗೆ ಬಹಳವಾದದ್ದು ಚಿಂತೆ. ಯಾವುದರಿಂದ ಯಶಸ್ಸು ಸಿಗುವುದು? ದಾನದಿಂದ ಯಶಸ್ಸು ಸಿಗುವುದು. ಯಾವುದರಿಂದ ಸ್ವರ್ಗ ಸಿಗುವುದು? ಸತ್ಯ ಮಾರ್ಗದಿಂದ ಸ್ವರ್ಗ ಸಿಗುವುದು. ಯಾವುದು ಉತ್ತಮವಾದ ಧಾಮ? ವಿದ್ಯಾದಾನವೇ ಉತ್ತಮವಾದ ದಾನ. ಯಾವುದು ಉತ್ತಮವಾದ ಲಾಭ? ಆರೋಗ್ಯವೇ ಉತ್ತಮವಾದ ಲಾಭ. ಆನಂದ ಯಾವುದು? ತೃಪ್ತಿಯೇ ಆನಂದ. ವ್ಯಕ್ತಿ ಯಾವುದನ್ನು ಬಿಟ್ಟರೆ ಜನರಿಗೆ ಪ್ರಿಯನಾಗುತ್ತಾನೆ? ಗರ್ವವನ್ನು ಬಿಟ್ಟರೆ ವ್ಯಕ್ತಿ ಜನರಿಗೆ ಪ್ರಿಯನಾಗುತ್ತಾನೆ. ವ್ಯಕ್ತಿ ಯಾವುದನ್ನು ಬಿಟ್ಟರೆ ಸುಖಿಯಾಗುತ್ತಾನೆ? ಲೋಭವನ್ನು ಬಿಟ್ಟರೆ ವ್ಯಕ್ತಿ ಸುಖಿಯಾಗುತ್ತಾನೆ. ದೇವನಿಗೆ ಯಾರು ಪ್ರಿಯನಾಗುತ್ತಾನೆ? ಪರೋಪಕಾರಿಯೇ ದೇವನಿಗೆ ಪ್ರಿಯನಾಗುತ್ತಾನೆ. ಸದಾ ಸುಖಿ ಯಾರು? ಪರರ ಏಳಿಗೆಯನ್ನು ಸಹಿಸದವನೇ ಸದಾ ದುಃಖಿ. ಹಾಗಾದರೆ ಹೇಳು, ನಿನ್ನ ಎಲ್ಲಾ ತಮ್ಮಂದಿರಲ್ಲಿ ಯಾವ ತಮ್ಮಂದಿರನ್ನು ಬದುಕಿಸಲಿ? ನಕುಲನನ್ನು ಬದುಕಿಸು. ಯಾಕೆ ನೀನು ಎಲ್ಲಾ ತಮ್ಮಂದಿರನ್ನು ಬಿಟ್ಟು ನಕುಲನನ್ನು ಅಪೇಕ್ಷಿಸಿದೆ? ಆ ಪ್ರಶ್ನೆಗೆ ನನಗೆ ಇಬ್ಬರು ತಾಯಿಂದಿರು. ಕುಂತಿಯ ಮಗನಾದ ನಾನಿರುವಾಗ ಮಾದ್ರಿಯ ಮಗನಾದ ನಕುಲನನ್ನು ಬದುಕಿಸಿಕೊಳ್ಳುವುದು ನ್ಯಾಯವಲ್ಲವೇ? ನಾನು ನಿನ್ನ ಒಬ್ಬ ತಮ್ಮಂದಿರನ್ನು ಅಲ್ಲ, ಎಲ್ಲಾ ತಮ್ಮಂದಿರನ್ನು ಬದುಕಿಸುತ್ತೇನೆ. ಮತ್ತೇನಾದರೂ ನಿನಗೆ ಬೇಕಾ? ಸತ್ತವರನ್ನು ಬದುಕಿಸಿದ ನೀನು ಸಾಮಾನ್ಯ ಯಕ್ಷನಲ್ಲ, ದೇವತೆಯೇ ಆಗಿರಬೇಕು. ನಾನು ಒಬ್ಬ ಯಕ್ಷನಲ್ಲ, ನಾನು ನಿನ್ನ ತಂದೆಯಾದ ಯಮಧರ್ಮ. ಮತ್ತೇನಾದರೂ ನಿನಗೆ ಬೇಕಾ? ಬ್ರಾಹ್ಮಣರ ಅರಣಿಯನ್ನು ಮರಳಿ ಅವರಿಗೆ ಮುಟ್ಟಿಸುವುದು ನಮ್ಮ ಕರ್ತವ್ಯ. ಅದನ್ನು ನೀವು ದಯಪಾಲಿಸುವಿರಾ? ನಾನೇ ಜಿಂಕೆಯಾಗಿ ಅರಣಿಯನ್ನು ತೆಗೆದುಕೊಂಡು ಬಂದೆ. ನಾನು ಈಗ ಅರಣಿಯನ್ನು ಕೊಡುತ್ತೇನೆ. ಬನ್ನಿ, ನಾವಿನ್ನು ಬ್ರಾಹ್ಮಣನಿಗೆ ಈ ಅರಣಿಯನ್ನು ಮುಟ್ಟಿಸೋಣ. ತೆಗೆದುಕೊಳ್ಳಿ ನಿಮ್ಮ ಅರಣಿಯನ್ನು. ಧನ್ಯವಾದಗಳು.